ಈ ಕಾಯಿಲೆ ತರದ ಒಳಿತು ಏನು ಕೇಳು ಏನು ಅನ್ನೋದು ಅದನ್ನ ಹಿನ್ನೆಲೆ ನೋಡ್ಬೇಕಾಗುತ್ತೆ. ಅದ್ರ ಯಾವುದೇ ರೀತಿ ನೋಡದೆ ಇದನ್ನ ತಂದು ಇವತ್ತು ಎಷ್ಟೊಂದು ಸಮಸ್ಯೆಗಳು ಉಂಟು ಮಾಡ್ತಾ ಇದೆ. ಹೌದಲ್ವ? ಆದ್ರೆ ಈ ಒಂದು FIR ದಾಖಲು ಮಾಡುವಾಗ ಪೊಲೀಸ್ ಠಾಣೆಯಲ್ಲಿ ಮತಾಂತರ ಕಾಯ್ದೆ ಆ ಪ್ರಕಾರ ಯಾವುದೇ ದಾಖಲಾತಿಗಳನ್ನು ನೋಡದೆ FIR ದಾಖಲಿಸ್ಕೊಡ್ತಾರೆ. ಅನೇಕ ಸ್ಟೇಷನ್ ನಡೀತಿದೆ, ಅನೇಕ ಕೇಸುಗಳು ಕೂಡ ದಾಖಲಾಗ್ತಾ ಇದೆ. ಯಾವುದೋ ಒಂದು ಮೌಖಿಕವಾಗಿ ಒಂದು ಹೇಳಿಕೆ ಕೊಟ್ಟರೆ ಸಾಕು, ಯಾರೋ ರೋಡಲ್ಲಿ ಹೋಗ್ತಿದ್ದವ್ರು ಕೊಟ್ಟರು ತಗೊಂಡ್ಬಿಡ್ತಾರೆ ಹೇಳಿಕೆ ಸ್ಟೇಷನ್ಗಳಲ್ಲಿ. ರೋಡಲ್ಲಿ ಹೋಗ್ತಿದ್ರು, ಹೌದು ಸರ್ ಇಲ್ಲೊಂದು ಮತಾಂತರ ನಡೀತಾ ಇದೆ ಸರ್, ನಾವು ಕೇಳೋದು ಸರ್, ನೋಡೋದು ಬಂದ್ರು ಸರ್, ಕರಪತ್ರಿಕೆ ಹಂಚ್ತಾ ಇದ್ರು ಸರ್, ಹಂಚ್ತಾ ಇದ್ರು. ಕರಪತ್ರಿಕೆ ಹಂಚಿದ ತಕ್ಷಣ ಮತಾಂತರ ಆಗುತ್ತೆ. ಮತಾಂತರ ಅಂದ್ರೆ ಏನು ಅನ್ನೋದು ಸ್ಟೇಷನ್ ಅಲ್ಲೂ ಕೂಡ ಪೊಲೀಸರು ಕೂಡ ಗೊತ್ತಿರೋದಿಲ್ಲ. ಇದು ಕಾನೂನುಬದ್ಧವಾಗಿ ಕೋರ್ಟ್ ಅಲ್ಲಿ ಆಗುವಂತದ್ದು ಅನ್ನೋದು ಅದು ದೃಢಪಡಿಸಬೇಕು, ಅವರಿಗೆ ಗೊತ್ತಾಗಬೇಕು. ಆದ್ರೆ ಈ ಕಾಯ್ದೆ ಮೇನ್ ಮುಖ್ಯವಾಗಿ ಸಮಸ್ಯೆ ಆಗ್ತಿರೋದು ಈ ಕಾಯ್ದೆಯಿಂದ, ಮತಾಂತರ ಕಾಯ್ದೆ. ಇದೀಗ ನಾವು ನೋಡೋದಾದ್ರೆ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಅವರ ಒಂದು ಕುರ್ಚಿಗೆ ಬರುವ ಮುಂಚೆ ಹೇಳಿದ ಒಂದು ಮಾತು ಇಡೀ ಕರ್ನಾಟಕಕ್ಕೆ ಇದು ನೆನಪಿದೆ, ಮತಾಂತರ ಕಾಯ್ದೆಯನ್ನು ನಾವು ಹಿಂಪಡಿತೀವಿ ಬರೋಕ್ಕಿಂತ ಮುಂಚೆ. ಆದ್ರೆ ಇವತ್ತಿನ ತನಕ ಅವರ ಕಾಲ ಕೂಡ ಈ ಒಂದು ಕಾಯ್ದೆಯನ್ನ ಹಿಂಪಡೆದಿಲ್ಲ. ಯಾಕೆ ಒಂದು ರಾಜಕೀಯಕ್ಕೋಸ್ಕರ ಈ ಒಂದು ಕಾಯ್ದೆ ಹಿಂಪಡಿತೀನಿ ಅಂತ ಹೇಳಿದ್ವಿ. ಹಾಗಾದ್ರೆ ಕ್ರೈಸ್ತರನ್ನ ಓಲೈಕೆ ಮಾಡೋದಕ್ಕೋಸ್ಕರ ಹೇಳಿರೋದಾದ್ರೆ ಈ ಒಂದು ಹೇಳಿಕೆ ಇವತ್ತಿನ ತನಕ ಆಗಿಲ್ಲ. ಪ್ರತಿ ಭಾನುವಾರ ಬಂತು ಅಂತ ಹೇಳಿದ್ರೆ ಸಭೆ ಚರ್ಚ್ಗಳಲ್ಲಿ, ಅದು ಮನೆಯಲ್ಲಾಗಿರ್ಬೋದು, ಅನೇಕ ಕಡೆ ಚರ್ಚ್ಗಳು ಸಿಗೋದಿಲ್ಲ, ಪ್ರಾರ್ಥನೆ ಮಾಡೋದು ಚರ್ಚ್ಗಳಿಗೆ ದುಡ್ಡಿರೋದಿಲ್ಲ, ಅವ್ರ ಮನೆಯಲ್ಲಿ ಪ್ರೇಯರ್ ಮಾಡಿಸ್ತಾ ಇರ್ತಾರೆ. ಅವ್ರಿಗೆ ಬೇಕಾದನ್ನ ಕರ್ಕೊಂಡ್ಬಂದು ಯಾರ ಅವಶ್ಯಕತೆ ಬಂದು ಪ್ರೇಯರ್ ಮಾಡ್ತಾ ಇರ್ತಾರೆ. ಹೇಗೆ ನುಗ್ಗಿ ಗಾಳಿ ಮಾಡೋದು, ಅವ್ರ ಮೇಲೆ ಸುಳ್ಳು FIR ಹಾಕೋದು, ಇದು ನಡೀತಾ ಇದೆ. ಮುಖ್ಯವಾಗಿ ಇತ್ತೀಚಿನ ಘಟನೆ ಹೇಳೋದಾದ್ರೆ ಹಾವೇರಿ ಜಿಲ್ಲೆಯಲ್ಲಿ 20 ಜನರ ಮೇಲೆ FIR ಆಗಿದೆ. 20 ಜನರ ಮೇಲೆ FIR. 20 ಜನರಲ್ಲಿ 11 ಜನ ಅದರಲ್ಲಿ ವೃದ್ಧರು ಇರ್ತಾರೆ, ಮಹಿಳೆಯರು ಇರ್ತಾರೆ. ಆದ್ರೆ ಆ ಸ್ಥಳದಲ್ಲೇ ಇದ್ದಿಲ್ಲ ಅವರು, ಆದ್ರೂ ಕೂಡ ಕೇಸ್ ತಗೊಳ್ತಾರೆ ಅಂದ್ರೆ ಅರ್ಥ ಮಾಡ್ಕೊಬೇಕು ಈ ಪ್ರಕರಣ ಎಷ್ಟು ಗಂಭೀರ. ಯಾವುದೇ ದಾಖಲಾತಿ ಇಲ್ಲದಿದ್ರೂ ಕೂಡ FIR ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಸರ್ಕಾರ ಯಾವ ಮಟ್ಟಿಗಿದೆ, ಇವತ್ತು ಧಾರ್ಮಿಕ ಆಚರಣೆಗಳಿಗೆ ನಮಗೆ ಯಾವ ರೀತಿ ಇದು ಒತ್ತು ಕೊಡ್ತಾ ಇದೀವಿ ಅನ್ನೋದು ನೋಡ್ಬೇಕು. ಒಂದು ವೇಳೆ ನಾನು ಹೇಳೋದು ಒಂದೇ, ನಮ್ಮ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಏನು ನೀವು ಮತಾಂತರ ಕಾಯ್ದೆಯನ್ನ ನೀವು ಹಿಂಪಡಿತೀವಿ ಅಂತ ಹೇಳಿ ಇವತ್ತಿನ ತನಕ ತಗೊಂಡಿಲ್ಲ. ಒಂದು ವೇಳೆ ಇದನ್ನು ತಗೊಂಡಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ನಾವು ಬೃಹತ್ ಹೋರಾಟಗಳನ್ನ ನಾವು ಕೈಗೊಳ್ಳಬೇಕಾಗುತ್ತೆ. ಯಾಕಂದ್ರೆ ಇದೀಗ ನಾವು ಹೇಳಿದೀವಿ ಆಲ್ರೆಡಿ. ಮುಂದಿನ ದಿನಗಳಲ್ಲಿ ಯಾಕಂದ್ರೆ ಸುಮ್ಮನೆ ಕೇಸ್ಗಳಾಗ್ತಾ ಇದೆ, FIR ಆಗ್ತಾ ಇದೆ, ದಾಖಲೆಗಳಿಲ್ಲ. ಇದು ಕುರಿತಾಗಿ ನಮ್ಮ ಅಡ್ವೊಕೇಟ್ ಅವರು ಸೌರಭ್ಯವರು ಮಾತಾಡ್ತಾರೆ ಏನೆಲ್ಲ ಪ್ರಕರಣಗಳು ನಡೀತಾ ಇದೆ ಅಂತ. ಹಾಗೆ ಒಂದು ಮಾತ್ರ ನಿಶ್ಚಯ, ಈ ಒಂದು FIR ಏನಾಗ್ತಾ ಇದೆ, ದಾಖಲೆ ಇಲ್ಲದಿದ್ರೂ ಕೂಡ ತಗೊಳ್ತಾ ಇದೀರಲ್ಲ, ಇದನ್ನ ನಿಲ್ಲಿಸಬೇಕು. ಒಂದೇ ಉದ್ದೇಶ, ಮತಾಂತರ ಕಾಯ್ದೆಯಿಂದ ಮಾತ್ರ ಇದು ತೊಗೊಳಕ್ ಆಗ್ತಿರೋದು, ಇಲ್ಲ ಅಂದ್ರೆ ತೊಗೊಳಕ್ ಆಗಲ್ಲ. ಕಾಯ್ದೆನೇ ಆ ರೀತಿ ಇದೆ. ಹಾಗಾಗಿ ಇದು ಜನಸಾಮಾನ್ಯರಿಗೆ ಯಾವುದೇ ಧರ್ಮ ಆಗಿರಲಿ ಈ ಒಂದು ಕಾಯ್ದೆಯಿಂದ ಯಾವುದೇ ಪ್ರಯೋಜನ ಇಲ್ಲ. ಧನ್ಯವಾದಗಳು. ಕೊಟ್ಟಿದ್ದಾರೆ, ಅದು ಆ ರೈಟು ಸಹ ಸಿಗೋದಿಲ್ಲ. ಓವರ್ 2035 ಏನಿದೆ ಆರ್ಟಿಕಲ್ಸ್, ಫಂಡಮೆಂಟಲ್ ರೈಟ್ಸ್ ಏನಿದೆ, ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಏನಿದೆ, ಅದನ್ನ ಬೇರೆ ಬೇರೆ ಘಟಕಗಳಲ್ಲಿ ಅದು ವೈಲೇಟ್ ಹಾಕೊಂಡು ಬರ್ತಾ ಇದೆ. ಇದನ್ನ ದಯವಿಟ್ಟು ಸರ್ಕಾರ ಏನಿದೆ ಈ ಕಾಯ್ದೆಯನ್ನು ಇಮಿಡಿಯೇಟ್ಲಿ ಹಿಂಪಡಿಬೇಕು, ಹಿಂತಿರುಗಿಸ್ಕೊಬೇಕು. ಅವ್ರು ಮಾಡಿದಂತ ಪ್ರಾಮಿಸ್ ಏನಿದೆ ಅದನ್ನ ಕಾಪಾಡ್ಕೊಂಡು ಬರ್ಬೇಕು ಅಂತ ಹೇಳಿ ನಾನು ಮಾತನಾಡ್ತೀನಿ. ಧನ್ಯಗಳು. ನನ್ನ ಹೆಸರು ಜಿ ಬಸವರಾಜ್ ಅಂತ, ಹಾವೇರಿಯಿಂದ ಬಂದಿದ್ದೀನಿ. ಸೊ ಮೊನ್ನೆ ನಡೆದಿದ್ದ 1ನೇ ತಾರೀಕು ಮತ್ತು ಮೊನ್ನೆ 3ನೇ ತಿಂಗಳು ಮತ್ತು 2026ರಲ್ಲಿ ನಡೆದಿರೋಂಥ ಘಟನೆ ನಮ್ಮ ಮನೆಯಲ್ಲೇ ಭಾನುವಾರ. ಸೊ ನಮ್ಮಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳ್ತಿರ್ಬೇಕಾದ್ರೆ ಅದು ಸುಮಾರು ಜನ ನಮ್ಮ ಮನೆಯೊಳಗೆ ನುಗ್ಗಿ ಗಲಾಟೆ ಮಾಡಿ ನಮ್ಮ ಮೇಲೇನೆ ಕಂಪ್ಲೇಂಟ್ ಮಾಡಿ ಮತ್ತೆ ನಮ್ಮ ಮೇಲೇನೆ FIR ಮಾಡಿದೆ. ಅದರಲ್ಲಿ ನೋಡ್ಬೇಕಾದ್ರೆ ನಮ್ಮನ್ನ 11 ಗಂಟೆಗೆ ಕರ್ಕೊಂಡು ಹೋಗಿ 8 ಗಂಟೆವರೆಗೂ ನಮ್ಮನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಕೊಂಡು, ಇಲ್ಲ ಅದನ್ನ ಎನ್ಕ್ವೈರಿ ಮಾಡಿ ಕಳಿಸ್ತೀವಿ, ಏನ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇದ್ರು ಪೊಲೀಸರು. ನಂತರ FIR ದಾಖಲೆ ಮಾಡಿದ್ದಾರೆ. FIR ಅಲ್ಲಿ ನೋಡ್ಬೇಕಾದ್ರೆ 20 ಜನರ ಮೇಲೆ FIR ದಾಖಲೆ ಮಾಡಿದ್ದಾರೆ. ಸೊ 20 ಜನರಲ್ಲಿ 11 ಮಂದಿ ಅದರ ಮಹಿಳೆಯರಿದ್ದಾರೆ, 9 ಜನ ಪುರುಷರಿದ್ದಾರೆ. ಇದೆಲ್ಲ ನೋಡ್ಬೇಕಾದ್ರೆ ಅದರಲ್ಲಿ 11 ಜನ ಊರಲ್ಲೇ ಇಲ್ಲ. ಸೊ ನಮ್ಮ ಪ್ರಾರ್ಥನೆಯಲ್ಲಿ ಅವತ್ತಿನ ದಿನ ಏನು ಗಲಾಟೆ ಆಗಿದೆ, ಅವತ್ತಿನ ದಿನ ನಾವು ಮಾತ್ರ ಇದ್ವಿ. ಇನ್ನು ಮಿಕ್ಕಿದ 11 ಜನ ಊರಲ್ಲಿ ಇದ್ದಾರೆ. ಅಂದ್ರೆ ಅವರವರ ಇಲ್ಲಿ ಯಾರು ಇಲ್ಲ, ಅವ್ರ ಮೇಲೂ ಕೂಡ ಅವರು FIR ದಾಖಲೆ ಮಾಡಿದ್ದಾರೆ.
ಸೊ ಈ ರೀತಿಯಾಗಿ ಮಾಡಿದಾಗ ನಮ್ಗೆ ಎಷ್ಟು ಚಿತ್ರಹಿಂಸೆ ಆಗಿದೆ ಎಂಬುದಾಗಿ ನೀವೇ ಆಲೋಚನೆ ಮಾಡಿ. ಸುಳ್ಳು ಎಫ್ಐಆರ್ ದಾಖಲೆ ಮಾಡಿದ ಮೇಲೆ ಅದು ಪೊಲೀಸರು ಹೇಗೆ ಅದನ್ನ ದಾಖಲೆ ಮಾಡಿದ್ರು ನಮ್ಗೆ ಗೊತ್ತಾಗ್ತಾ ಇಲ್ಲ. ಹಾಗೆ ಇವ್ರು ಕಂಪ್ಲೇಂಟ್ ಕೊಟ್ಟಿದ್ದ ನಾವು ಸಡನ್ ಆಗಿ ಅವ್ರು ಹೇಗೆ ತಗೊಂಡ್ರು ಅದು ನಮಗೆ ಆಶ್ಚರ್ಯ ಉಂಟಾಗಿದೆ. ಸೊ ನಮ್ಗೆ ನ್ಯಾಯ ಬೇಕಾಗಿದೆ. ಈ ರೀತಿಯಾಗಿ ನಮ್ಗೆ ಅಷ್ಟೇ ಅಲ್ಲ, ಸುಮಾರು ಜನಗಳಿಗೆ ಇದೇ ರೀತಿಯಾಗಿ ನಡೀತಾ ಇದೆ. ಹಿನ್ನೆಲೆ ಅದು ಏನಕ್ಕೋಸ್ಕರ